ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನೋಡ್ರಿ, ಪ್ರೋ ಕಬಡ್ಡಿ ಸೀಸನ್ 12ರ ಒಂದು ಮ್ಯಾಚ್ಗಳು ನಾಳೆಯಿಂದ ಪ್ರಾರಂಭ ಆಗ್ಲಾಗ್ತಾವ. ಒಂದೇ ದಿನನ ನಮ್ಗೆ 2 ಮ್ಯಾಚ್ಗಳು ನೋಡೋದಕ್ಕೆ ಸಿಗ್ತಾವ. ಒಂದೇ ಮ್ಯಾಚ್ ಅನ್ನ ತೆಲುಗು ಟೈಟನ್ಸ್ ಮತ್ತ ಈ ಕಡೆ ತಮಿಳ್ ತಲೆವಾಸ್ ಅವರು ಆಡಿದ್ರಪ್ಪ ಅಂದ್ರೆ, ಎರಡನೇ ಮ್ಯಾಚ್ ಅನ್ನ ನಮ್ಮ ಬೆಂಗಳೂರು ಬುಲ್ಸ್ ಮತ್ತ ಪುನೇರಿ ಪಲ್ಟನ್ಸ್ ಅವರು ಆಡಾಗುತ್ತಾರೆ. ಇದರಿಂದಾಗಿ ನಮ್ಮ ಬೆಂಗಳೂರು ಬುಲ್ಸ್ ತಂಡದ ಒಂದು ಸ್ಟಾರ್ಟಿಂಗ್ 7 ಯಾವ ರೀತಿಯಾಗಿ ಇರ್ತೈತಿ, ಯಾವೆಲ್ಲ ಪ್ಲೇಯರ್ಸ್ ಗಳು ನಮ್ಮ ತಂಡದೊಳಗ ಇರ್ತಾರ ಅನ್ನುವಂತ ಒಂದು ಸಂಪೂರ್ಣ ಮಾಹಿತಿಯನ್ನ ತಿಳ್ಕೊಂಬರಮಂತ. ಅದಕ್ಕಿಂತ ಮೊದಲ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊರಿ. ಯಾಕಂದ್ರ ಪ್ರೋ ಕಬಡ್ಡಿ ಸಂಬಂಧಪಟ್ಟಂಗ ಮತ್ತೆ ನಮ್ಮ ಬೆಂಗಳೂರು ಬುಲ್ಸ್ ತಂಡಕ್ಕೆ ಸಂಬಂಧಪಟ್ಟಂತ ಅಪ್ಡೇಟ್ಸ್ ಗಳನ್ನ ಈ ಒಂದು ಚಾನಲ್ ಮೂಲಕ ನಿಮ್ಗೆ ತಿಳಿಸೋದಕ್ಕ ಪ್ರಯತ್ನವನ್ನ ಮಾಡ್ತೀವಿ. ನೋಡ್ರಿ, ನಮ್ಮ ತಂಡದೊಳಗ ಈ ವರ್ಷ ಎಕ್ಸ್ಪೀರಿಯನ್ಸ್ ಇರುವಂತ ಪ್ಲೇಯರ್ಸ್ ಗಳು, ಘಟಾನುಘಟಿ ಪ್ಲೇಯರ್ಸ್ ಗಳು ಇದ್ವಪ್ಪ ಅಂದ್ರೆ ಇದೇ ರೀತಿಯಾಗಿ ನಮ್ಮ ಒಂದು ಪ್ಲೇಯಿಂಗ್ 7 ಇರಬಹುದು ಅಂತೇಳಿ ನಾವು ಗೆಸ್ ಮಾಡಬಹುದಾಗಿತ್ತು. ಆದ್ರೆ ಈ ಸೀಸನ್ ಒಳಗೆ ಏನ್ ಮಾಡ್ಯಾರ, ಹೆಡ್ ಕೋಚ್ ಆಗಿ ಬಂದ ತಕ್ಷಣ BC ರಮೇಶ್ ಅವರು ಇಡೀ ಟೀಮ್ ಅನ್ನ ಆಪ್ಷನ್ ಗೆ ಬಿಟ್ಟರು. ಹೊಸ ಪ್ಲೇಯರ್ಸ್ ಗಳನ್ನ ತಗೊಂಡ್ರು. ಅದರೊಳಗೂ ಯಂಗ್ ಪ್ಲೇಯರ್ಸ್ ಗಳು ನಮ್ಮ ಬೆಂಗಳೂರು ಬುಲ್ಸ್ ತಂಡದೊಳಗ ಹೆಚ್ಚದಾರ ಅಂತೇಳಿ ಹೇಳ್ಬೋದು. ಇದರಿಂದಾಗಿ ನಮ್ಮ ತಂಡದ ಒಂದು ಸ್ಟಾರ್ಟಿಂಗ್ 7 ಯಾವ ರೀತಿಯಾಗಿ ಇರ್ತೈತಿ ಅನ್ನುವಂಥದ್ದನ್ನ ಈ ಒಂದು ವಿಡಿಯೋದೊಳಗ ತಿಳ್ಕೊಂಬರಮಂತ. ಮೊದಲನೇದಾಗಿ ಮೇನ್ ರೈಡರ್ ಆಗಿ ನಮ್ಮ ತಂಡದೊಳಗೆ ಯಾರು ಸ್ಥಾನವನ್ನ ಪಡ್ಕೊಳ್ತಾರಪ್ಪ ಅಂದ್ರೆ, ಇಲ್ಲಿ ಆಶೀಶ್ ಮಲ್ಲಿಕ್ ಎನ್ನುವಂತ ಒಬ್ಬ ಯಂಗ್ ಪ್ಲೇಯರ್. ರೀಸೆಂಟ್ ಆಗಿ ಒಂದು ಇಂಟರ್ವ್ಯೂದೊಳಗ ನಮ್ಮ BC ರಮೇಶ್ ಅವರು ಹೇಳಿರುವಂತ ಪ್ರಕಾರ ಆಶೀಶ್ ಮಲಿಕ್ ಎನ್ನುವಂತ ಒಬ್ಬ ಪ್ಲೇಯರ್ ಈ ವರ್ಷ ಮಿಂಚುವಂತ ಸಾಧ್ಯತೆ ಐತಿ ಅಂತೇಳಿ ಅವರು ಹೇಳಿದ್ರು. ಇವ್ರಿಗ 100% ಒಂದು ಪ್ಲೇಯಿಂಗ್ 7 ಸ್ಥಾನವನ್ನ ಪಡ್ಕೊಳ್ಳುವಂತ ಸಾಧ್ಯತೆ ಐತಿ. ಇನ್ನು ಕವರ್ ಡಿಪೆಂಡರ್ ಆಗಿ ಯಾವೆಲ್ಲ ಪ್ಲೇಯರ್ಸ್ ಗಳು ನಮ್ಮ ತಂಡದೊಳಗ ಸ್ಥಾನವನ್ನ ಪಡ್ಕೊಳ್ತಾರ ಅನ್ನುವಂಥದ್ದನ್ನ ನೋಡೋದಾಯ್ತಪ್ಪ ಅಂದ್ರ, ರೈಟ್ ಕವರ್ ಡಿಪೆಂಡರ್ ಒಳಗ ಸಂಜಯ್ ತುಲ್ ಎನ್ನುವಂತ ಒಂದು ಯಂಗ್ ಪ್ಲೇಯರ್ ಅವರು ಸ್ಥಾನವನ್ನ ಪಡ್ಕೊಳ್ತಾರ. ಇವರು 100% ಇವರು ಸ್ಥಾನವನ್ನ ಪಡ್ಕೊಳ್ಳುವಂತ ಒಂದು ಸಾಧ್ಯತೆ ಐತಿ. ಇನ್ನ ಲೆಫ್ಟ್ ಕಾರ್ನರ್ ಕವರ್ ಡಿಪೆಂಡರ್ ಆಗಿ ಯಾರ ಸ್ಥಾನವನ್ನ ಪಡ್ಕೊಳ್ತಾರ ಅಂದ್ರೆ, ಧೀರಜ್ ಎನ್ನುವಂತ ಒಂದು ಯಂಗ್ ಪ್ಲೇಯರ್ ಅನ್ನ ನಮ್ಮ ಬೆಂಗಳೂರು ಬುಲ್ಸ್ ಅವರು ಈ ವರ್ಷ ತಗೊಂಡರ. ಅವರು 40 ಲಕ್ಷ ಏನೋ ಕೊಟ್ಟು ತಗೊಂಡರ. ಆ ಒಬ್ಬ ಪ್ಲೇಯರ್ ಇಲ್ಲಿ ಸ್ಥಾನವನ್ನ ಪಡ್ಕೊಳ್ಳುವಂತ ಸಾಧ್ಯತೆ ಐತಿ. ಇವರು ಕೂಡ ಮೊದಲ ಬಾರಿಗೆ ಪ್ರೋ ಕಬಡ್ಡಿ ಒಳಗ ಹೆಸರನ್ನ ಕೊಟ್ಟಾರ. ಮತ್ತ ಈ ವರ್ಷ ನಮ್ಮ ಬೆಂಗಳೂರು ಬುಲ್ಸ್ ತಂಡಕ್ಕ ಬಂದಾರ ಅಂತ ಹೇಳ್ಬಹುದು. ಇವ್ರಿಗೂ ಎಕ್ಸ್ಪೀರಿಯನ್ಸ್ ಇಲ್ಲ. ಇವರು ನಮ್ಮ ತಂಡದೊಳಗ ಲೆಫ್ಟ್ ಕವರ್ ಡಿಪೆಂಡರ್ ಆಗಿ ಸ್ಥಾನವನ್ನ ಪಡ್ಕೊಳ್ಳುವಂತ ಒಂದು ಸಾಧ್ಯತೆ ಐತಿ. ಇನ್ನ ಪ್ಲೇಯರ್ಸ್ ಗಳಾಗಿ ಅಂದ್ರ ಸಪೋರ್ಟಿಂಗ್ ರೈಡರ್ಸ್ ಗಳಾಗಿ ಇಲ್ಲಿ ಯಾರ್ಯಾರು ಇರ್ತಾರ ಅನ್ನುವಂಥದ್ದನ್ನ ನೋಡೋದಾಯ್ತಪ್ಪ ಅಂದ್ರ, ಲೆಫ್ಟ್ ಇನ್ನೊಳಗ ಆಕಾಶ್ ಶಿಂದೆ ಅವರು ಇರ್ತಾರ. ಇವರು 100% ಅಂತೇಳಿ ಹೇಳ್ಬೋದು. ಯಾಕಂದ್ರೆ ನಮ್ಮ ಬೆಂಗಳೂರು ಬುಲ್ಸ್ ಒಳಗ ಇರುವಂತ ರೈಡರ್ ಒಳಗ ಪ್ರೋ ಕಬಡ್ಡಿ ಒಳಗ ಆಡಿರುವಂತ ಒಂದು ಎಕ್ಸ್ಪೀರಿಯನ್ಸ್ ಯಾರಿಗಾರು ಐತ ಅಂತಂದ್ರ ಅದು ಆಕಾಶ್ ಶಿಂದೆ ಅವರಿಗೆ ಮಾತ್ರ ಇರುವಂತದ್ದ. ಅವರು 100% ನಮ್ಮ ತಂಡದ ಪ್ಲೇಯಿಂಗ್ 7 ಇದ್ದೇ ಇರ್ತಾರೆ. ಇನ್ನ ಲೆಫ್ಟ್ ಇನ್ನೊಳಗ ಯಾರು ಇರ್ತಾರ ಅನ್ನುವಂಥದ್ದನ್ನ ನೋಡೋದಾಯ್ತಪ್ಪ ಅಂದ್ರ, ಇಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ತಂಡದವರು ಈ ವರ್ಷ ನಮ್ಮ ಕರ್ನಾಟಕದ 3 ಪ್ಲೇಯರ್ಸ್ ಗಳನ್ನ ತಗೊಂಡಾರ. ಅದರೊಳಗ ಗಣೇಶ್ ಬಿ ಹನುಮಂತಗೋಳ್ ಎನ್ನುವಂತ ಒಬ್ಬ ರೈಡರ್ ನಮ್ಮ ಬೆಂಗಳೂರು ಬುಲ್ಸ್ ತಂಡಕ್ಕೆ ಆಯ್ಕೆ ಆಗ್ಯಾರ. ಆ ಒಬ್ಬ ಪ್ಲೇಯರ್ ಆಡುವಂತ ಸಾಧ್ಯತೆ ಐತಿ ಅನ್ನುವಂಥದ್ದನ್ನ BC ರಮೇಶ್ ಅವರು ಹೇಳಿಕೆ ಕೊಟ್ಟಾರ. ಮತ್ತ ಇನ್ನೊಬ್ಬ ಪ್ಲೇಯರ್ ಯಾರಪ್ಪ ಅಂದ್ರ, ಇವ್ರು ಆಡ್ಲಿಕ್ಕಪ್ಪ ಅಂದ್ರ ಇನ್ನೊಬ್ಬ ಪ್ಲೇಯರ್ ಅಂದ್ರ ಇರಾನಿಯನ್ ಪ್ಲೇಯರ್ ಗಳನ್ನ ಇಬ್ಬರನ್ನ ಆಯ್ಕೆ ಮಾಡ್ಕೊಂಡ್ರ. ಅದ್ರೊಳಗ ಅಲಿ ರಿಜಾ ಮಿರ್ಜಾಯಿ ಅನ್ನುವಂತ ಒಬ್ಬ ಪ್ಲೇಯರ್ ಈ ಒಂದು ಸ್ಥಾನದೊಳಗ ಲೆಫ್ಟ್ ಇನ್ನೊಳಗ ಸ್ಥಾನವನ್ನ ಪಡ್ಕೊಳ್ಳುವಂತ ಸಾಧ್ಯತೆ ಐತಿ ಅನ್ನುವಂಥದ್ದನ್ನ BC ರಮೇಶ್ ಅವರು ಒಂದಿಷ್ಟು ಇಂಟರ್ವ್ಯೂ ಒಳಗ ಹೇಳ್ಯಾರ. ಇನ್ನು ನೆಕ್ಸ್ಟ್ ಕಾರ್ನರ್ ಡಿಪೆಂಡರ್ಸ್ ಗಳಿಗೆ ಬರೋದಾಯ್ತಪ್ಪ ಅಂದ್ರ, ಯೋಗೀಶ್ ದಹಿಯಾ ಅನ್ನುವಂತ ಒಬ್ಬ ಪ್ಲೇಯರ್ ಅನ್ನ ನಮ್ಮ ಬೆಂಗಳೂರು ಬುಲ್ಸ್ ಅವರು ತಗೊಂಡಾರ. ಈ ವರ್ಷ ನಮ್ಮ ಬೆಂಗಳೂರು ಬುಲ್ಸ್ ತಂಡಕ್ಕೆ ಆಯ್ಕೆ ಆಗಿರುವಂತ ಅತಿ ದುಬಾರಿ ಆಟಗಾರ ಯಾರಾದ್ರೂ ಇತ್ತಪ್ಪ ಅಂದ್ರ ಅದು ಯೋಗೀಶ್ ದಹಿಯಾ ಅಂತೇಳಿ ಹೇಳ್ಬೋದು. ಇವರನ್ನ 1 ಕೋಟಿ ಚಿಲ್ಲರೆ ಅಮೌಂಟಿಗೆ ನಮ್ಮ ತಂಡಕ್ಕೆ ತಗೊಂಡಾರ. ಇವರು ಕೂಡ 100% ಪ್ಲೇಯಿಂಗ್ 7 ಇರುವಂತ ಪ್ಲೇಯರ್ ಅಂತೇಳಿ ಹೇಳ್ಬೋದು. ಇನ್ನ ನೆಕ್ಸ್ಟ್ ಲೆಫ್ಟ್ ಕಾರ್ನರ್ ಡಿಪೆಂಡರ್ ಆಗಿ ಯಾರ ಸ್ಥಾನವನ್ನ ಪಡ್ಕೊಳ್ತಾರ ಅಂತಂದ್ರ, ಇದು ನಮ್ಮ ಬೆಂಗಳೂರು ಬುಲ್ಸ್ ತಂಡದ ಮೋಸ್ಟ್ ಎಕ್ಸ್ಪೀರಿಯನ್ಸ್ ಪ್ಲೇಯರ್ ಆಗಿರುವಂತ ಅಂಕುಶ್ ರಾತೆ ಅವರು ಇರ್ತಾರ ಅಂತೇಳಿ ಹೇಳ್ಬೋದು. ಇವರಿಗೆ ಕ್ಯಾಪ್ಟನ್ಸಿಯನ್ನು ಕೂಡ ನಿನ್ನೆ ಅನೌನ್ಸ್ ಮಾಡ್ಯಾರ. ವೈಸ್ ಕ್ಯಾಪ್ಟನ್ ಆಗಿ ಆಕಾಶ್ ಶಿಂದೆ ಅವರನ್ನ ಆಯ್ಕೆ ಮಾಡ್ಕೊಂಡ್ರು. ಈ 2 ಪ್ಲೇಯರ್ಸ್ ಗಳು ಮಾತ್ರ 100% ಇದ್ದೇ ಇರ್ತಾರ. ಇಲ್ಲಿ ನಮಗ ಕನ್ಫ್ಯೂಸ್ ಆಗೋದೇನಪ್ಪಾ ಅಂದ್ರ, ಆಶೀಶ್ ಮಲ್ಲಿಕ್ ಮತ್ತು ಇಲ್ಲಿ ಗಣೇಶ್ ಬಿ ಹನುಮಂತಗೋಳ್ ಎನ್ನುವಂತ ಪ್ಲೇಯರ್ಸ್ ಗಳು, ಮತ್ತೆ ಇಲ್ಲಿ ಧೀರಜ್ ಅನ್ನುವಂತ ಹೊಸ ಪ್ಲೇಯರ್, ಇವರ ಒಂದು ಸ್ಥಾನ ಕನ್ಫ್ಯೂಸ್ ಆಗುವಂತದ್ದ ಇರ್ತೈತಿ. ಯಾಕಂದ್ರೆ ಯಂಗ್ ಪ್ಲೇಯರ್ಸ್ ಗಳು ಆಗಿರೋದ್ರಿಂದ ಇವರಿಗೆ ಸ್ಥಾನವನ್ನ ಕೊಡ್ತಾರ ಅಥವಾ ಬೇರೆ ಯಾರಿಗಾದ್ರೂ ಸ್ಥಾನವನ್ನ ಕೊಡ್ತಾರ ಅನ್ನುವಂತ ಒಂದು ಕನ್ಫ್ಯೂಷನ್ ಐತಿ. ಈ ಒಂದು ಪ್ಲೇಯಿಂಗ್ 7 ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡ್ರಿ. ಮತ್ತೆ ನೆಕ್ಸ್ಟ್ ವಿಡಿಯೋದೊಳಗ ಪ್ರೋ ಕಬಡ್ಡಿ ಸೀಸನ್ 12ರ ಒಂದು ಮ್ಯಾಚ್ ಗಳನ್ನ ಯಾವ ರೀತಿಯಾಗಿ ನೀವು ಲೈವ್ ನೋಡಬಹುದು, ಫ್ರೀ ಇರ್ತೈತೆ ಅಥವಾ ಏನು ಸಬ್ಸ್ಕ್ರಿಪ್ಷನ್ ತೆಗೆದುಕೊಳ್ಳುವಂತ ಅವಶ್ಯಕತೆ ಇರ್ತೈತೆ ಅನ್ನುವಂಥದ್ದನ್ನ ನೆಕ್ಸ್ಟ್ ವಿಡಿಯೋ ಮೂಲಕ ನಿಮ್ಗ ತಿಳಿಸೋದಕ್ಕ ಪ್ರಯತ್ನವನ್ನ ಮಾಡ್ತೀನಿ. ಇದರಿಂದಾಗಿ ಆದಷ್ಟು ಈ ಒಂದು ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ಒಂದು ಲೈಕ್ ಮಾಡ್ರಿ. ಹೆಚ್ಚಿನ ಅಪ್ಡೇಟ್ಸ್ ಗಳಿಗಾಗಿ ನಮ್ಮ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತ ಮುಂದಿನ ವಿಡಿಯೋದೊಳಗೆ ಸಿಗೋಮಂತ ನಮಸ್ಕಾರ.